ಜಿ ಅವರಿಗೆ ನಾಗೇಶ್ ಅಣ್ಣವರಿಗೆ ಅಶಾಂತಿ ಬರ್ತಾ ಇದೆ. ಅನೇಕ ಸಮಸ್ಯೆಗಳಿಂದ ಮನುಷ್ಯ ನಡೀತಾ ಇದ್ದಾರೆ. ಈ ಒಂದು ಸಮಸ್ಯೆಗಳ ಪರಿಹಾರ ಏನು ಅಂತ ಹೇಳಿ ಸುಗಮವಾಗಿ ಎಲ್ಲರಿಗೂ ತಿಳಿಸಿದ್ರು. ಒಂದು 9 ದಿವಸದ ಒಂದು ಶಿಬಿರ ಇತ್ತು. ಶಿಬಿರ ಮಾಡಿ ಸಾವಿರಾರು ಜನರಿಗೆ ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಬೇಕಾದ್ರು. ಆದರೆ ಇವತ್ತು ನಾವು ನೋಡ್ತೀವಿ, ಒಂದು ಹಳ್ಳಿಗೆ ಬಂದಾರ ಅಂತಂದ್ರೆ ಇದೆಲ್ಲ ತಮ್ಮದು ತಪಸ್ಸಿನ ಫಲ ಇದು. ನಮ್ಮ ತಪಸ್ಸಿನ ಫಲ ಇವ್ರು ಜಕ್ಕೊಂಡು ಬಂತು. ನಮ್ಮ ಕವಿತಾ ಅವ್ರು ಹೇಳ್ತಿದ್ರು, ಲೋಗಾವ್ ಬರಬೇಕು ಅಂತ ಹೇಳ್ತಾ ಸರ್ ತಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ, ಕವಿತಾ ಅವ್ರದ್ದು ತಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಾವು ಗೊತ್ತಾಯ್ತು. ನೋಡ್ಲಿಕ್ಕೆ ನಾವು ಬಂದಿದ್ದೀವಿ. ಎಷ್ಟು ಕವಿತಾ ತಮ್ಮ ಬಗ್ಗೆ ಪ್ರೀತಿ ಇದೆ, ಗೌರವ ಇದೆ, ಊರ ಮೇಲೆ ಗೌರವ ಇದೆ ಅನ್ನೋದು ನಾವು ನೋಡ್ಲಿಕ್ಕೆ ನಾವು ಪ್ರಾಕ್ಟಿಕಲ್ ನೋಡ್ಕೆ ಸಹ ತಿಳ್ಕೊಂಡಿದ್ವಿ. ಅವಾಗ ನಮ್ಗೆ ಅನಿಸ್ತು ಇದು ಬಂದು ನಮಗೆ ಉತ್ಸಾಹ ಆಗಿಲ್ಲ ಅಂತ. ನಮ್ಗೆ ಖುಷಿ ಆಯ್ತು ಬಂದು. ಅವನ್ನೆಲ್ಲ ನೋಡ್ಕೆ ಸಹ ಬಹಳ ಖುಷಿ ಆಯ್ತು. ಅದು ಯಾವಾಗ ಹೊಸ ದಿವಸ, ಹಳೆಯ ವರ್ಷ ಮುಗಿತು, ಹೊಸ ದಿವಸದೊಳಗ ಒಂದು ಹೊಸತನ, ಹೊಸ ಮಾತನ್ನು ಹೇಳಲಿಕ್ಕೆ ಅಕ್ಕವ್ರು ಬಂದಾರೆ, ಹಿಂದೂರಿಂದ ಬಂದಿದ್ದಾರೆ. ಅದು ತಮ್ಮದೆಲ್ಲ ಭಾಗ್ಯ. ಅವ್ರ ಕಡೆ ಕೇಳ್ರಿ, ನಾವು ಹೊಸ ವರ್ಷದಲ್ಲಿ ನಾವು ಏನಾದರೂ ಒಂದು ಹೊಸತನ್ನೇ ಮಾಡಬೇಕಾಗಿದೆ. ಕೇವಲ ನಮ್ಮದಷ್ಟೇ ನಾವು ಆಧಾರ ಮಾಡ್ಕೊಳ್ಳೋದು ಸಾಲದು. ನಾವು ಹೆಂಗೆ ಬಾಬಾರ ಮಕ್ಕಳಾಗಿದ್ದೀವಿ, ಬಾಬಾರ ಮನೆ ಬರ್ತೀವಿ, ಬಾಬಾರ ಧ್ಯಾನ ಕೇಳ್ಬೇಕು, ನಮ್ಮ ಜೀವನ ಸರಿ ಮಾಡ್ಬರ್ಲಿಕ್ಕೆ ಹುಷಾರು ಮಾಡ್ತಾ ಇದ್ದೀವಿ. ಅದೇ ಪ್ರಕಾರ ಈ ಊರಿನ ಎಲ್ಲ ಜನರು ಸಹಿತ ಈ ಕೇವಲ ನೀವು ಅಷ್ಟೇ ಅಲ್ಲ, ಈ ಒಂದು ಲೋಗಾವ್ ಹಳ್ಳಿಯನ್ನೆಲ್ಲ ಜನ ಇದ್ದಾರಲ್ಲ, ಎಲ್ಲ ಜನರು ಸಹಿತ ಬಾಬಾರ ಸಂದೇಶ ಮುಟ್ಟಿಸ್ಬೇಕು. ಎಲ್ಲರೂ ಬಾಬಾರನ್ನ ಪ್ರತ್ಯಕ್ಷ ಮಾಡ್ತಕ್ಕಂಥ ಸೇವೆ ತಾವೆಲ್ಲ ಮಾಡಬೇಕು. ಬಾಬಾರ ಸಂದೇಶ ಕೊಡಬೇಕು, ಎಲ್ಲರೂ ಬಾಬಾರ ಮಕ್ಕಳನ್ನೇ ಮಾಡಬೇಕು. ಬಾಬಾ ನಮ್ಗೇನು ವರ್ಷ ಕೊಡ್ತಿದ್ರು, ನಮ್ಗೇನು ಆಸ್ತಿ ಕೊಡ್ತಿದ್ರು ಅದನ್ನು ಎಲ್ಲರಿಗೂ ಸಿಟ್ಟು ಕೊಡಿಸ್ಬೇಕು. ಎಲ್ಲರೂ ದುಃಖ ಅಶಾಂತಿ ನೀವು ದೂರ ಮಾಡಬೇಕು. ಅದ ಜವಾಬ್ದಾರಿಯಿಂದ ಇದೆ ಬಾಬಾ ಮಕ್ಕಳಿಗೆ. ಅದಕ್ಕೆ ನಾವು ಶಕ್ತಿ ಪಡಿಬೇಕಾಗಿದೆ. ಅದಕ್ಕೆ ಹೊಸ ವರ್ಷದೊಳಗೆ ನಾವು ಹೊಸ ಒಂದು ಪುರುಷಾರ್ಥ ಮಾಡಿ ಬಾಬಾರದ ಹೆಚ್ಚಿಗೆ ನೆನಪು ಮಾಡಿ ಬಾಬಾರಿಂದ ಶಕ್ತಿ ಪಡ್ಕೊಂಡು ನಾವೆಲ್ಲರಿಗೂ ಆ ಶಕ್ತಿಯನ್ನು ಹಂಚಬೇಕಾಗಿದೆ. ಅದು ಎಲ್ಲರಿಗೂ ಸೇರಿ ತಮ್ಮೆಲ್ಲರಿಗೂ ಸೇರಿ ಬಹಳ ಹೊಸ ವರ್ಷ ಶುಭಾಶಯಗಳು. ಹೇಳ್ತಾ ಇದ್ದಂತೆ ಕವಿತಾಕ್ಕನವ್ರು ನೋಡ್ರಿ ಏನು ವಿಶೇಷತೆ. ಗಾಡಿಯ ಬರಬರ್ತನ ಸರ್ಗಳಿಗೆ ಹೇಳಿದ್ರು, ಮಕ್ಕಳಿಗೆ ಹೇಳಿದ್ರು, ಈ ರೀತಿ ಎಷ್ಟು ಬೇಗ ರೆಡಿ ಆತಪ್ಪ ಅಂದ್ರೆ ಬಾಬಾ ಕನಸು ಮನಸ್ಸಿನಲ್ಲೂ ಇರಲಿಲ್ಲ. ಅಕ್ಕವ್ರು ಆ ರೀತಿಯಾಗಿ ಸ್ವಾಗತ ಮಾಡ್ಕೊಂಡು ಕರ್ಕೊಂಡು ಇಲ್ಲಿ ಬರ್ಬೇಕಂದ್ರ ಒಟ್ಟ 15-20 ನಿಮಿಷದಾಗ ಇಷ್ಟೆಲ್ಲಾ ಮಂದಿನ ಕುಡಿಸಿದ್ರು. ಪ್ರೀತಿ ನೀವೆಲ್ಲ ಮಾಡಿ ಇಟ್ಟಿರ್ತೀರಿ ಅನ್ನುವಂಥದ್ದು ಆ ಶಕ್ತಿ ಇತ್ತು. ಆ ರೂಪದಿಂದ ಇವತ್ತು ನಿಜವಾಗಿನೂ ಅಕ್ಕನವರನ್ನ, ಅಣ್ಣವರನ್ನ, ತಪಸ್ವಿಗಳನ್ನ ನಿಮ್ ಊರಿಗೆ ಕರ್ಸಿರಪ್ಪ ಅಂದ್ರೆ ನಿಮ್ಮೆಲ್ಲರ ಭಾಗ್ಯದ ಅಂತ ಭಾಗ್ಯದ ಪ್ರಾಪ್ತಿಯನ್ನು ಮಾಡ್ಕೊಳ್ಳಿಕ್ಕೆ ತಾವೆಲ್ಲ ನಿಮಿತ್ತರಾಗಿದ್ದೀರಿ. ಅದಕ್ಕಾಗಿ ಈಗ ಪೂರ್ಣಸಿ ಬೇಣಿಜಿಯವರು ಒಂದೆರಡು ಮಾತುಗಳನ್ನ ಇವತ್ತಿನ ಕಾರ್ಯಕ್ರಮ ಉದ್ದೇಶಿಸಿ ವರ್ಷವನ್ನ ಉದ್ದೇಶಿಸಿ ನೀವು ಇಲ್ಲೇ ಇದ್ದೀರಿ, ಅಲ್ಲಿ ಯಾರು ಮಾಡ್ತಾರೆ ಅಂತ ಕೇಳ್ತಿದ್ದೆ ನಾನು. ಇಲ್ಲ ನಾವೆಲ್ಲ ಮಾತಾಡಿದ್ರೆ ಅದೆಲ್ಲ ಒಪ್ಪಿಸ್ಬಿಟ್ಟು ಅದೆಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ಎಷ್ಟು ವಿಶ್ವಾಸದಿಂದ ಹೇಳಿದ್ರು. ವಿಶ್ವಾಸದಿಂದ ಹೇಳಿ ನೋಡಿದಾಗ ಪ್ರತ್ಯಕ್ಷ ಗೊತ್ತಾಯ್ತು, ಎಷ್ಟು ನಿಮ್ಮ ಮೇಲೆ ವಿಶ್ವಾಸ ಐತೆ ಅಂತ ಗೊತ್ತಾಯ್ತು. ಹಿಂದಿ ಅರ್ಥ ಆಗ್ತದ? आप से ईमानदारी से हाथ उठाना। बाबा की मुरली रोज कौन सुनता है? ಬಾಬಾನ ಮುರಳಿಯನ್ನು ದಿನನಿತ್ಯ ಯಾರು ಕೇಳ್ತೀವಿ ಇಲ್ಲಿ ಕ್ಲಾಸಿಗೆ ಬಂದು ಕೇಳುವಂತವ್ರು ಕೈ ಎತ್ತಿರ್ತಾರೆ. ಮಧುಬನ ಬಂದವ್ರ ಕೈ ಎತ್ತಿರಿ. ಮೌಂಟ್ ಆಬು ತೀಸಿದ್ರು. सबसे पहले तो बाबू जी को बहुत बाबा की तरफ से ಬಾಬಾನ ತರಫದಿಂದ ಅಕ್ಕವ್ರ ತರಫದಿಂದ ಅನ್ನೋರು ಜೋರಾದಂತ ತ್ಯಾಗ बाबा के लिए स्थान बना के दिया ना. ಭಗವಂತನಿಗಾಗಿ ಅನ್ನೋರು ಜಾಗ ಕೊಟ್ಟರು ಅಂದ್ರೆ ಎಂತ ತ್ಯಾಗ ಅಂತ ಹೇಳ್ತಾರೆ. ತಯಾರು ಮಾಡಿನೇ
ಮನೆಯನ್ನೇ ಕಟ್ಕೊಟ್ಟಾರ ಈಗ ಬಾಬನ ಮನೆ. देखो कहाँ कहाँ जाना होता है। बीजापुर से तो ये थोड़ा दूर ही है सिटी से। हाँ 10 किलोमीटर हाँ। हाँ। और पर बहन जी का बहुत था कि आना ही है। ನೋಡಿ ಅಕ್ಕ 10 ಕಿಲೋಮೀಟರ್ ಇಲ್ಲಿ ತನಕ ಕರ್ಕೊಂಡು ಬಂದು ಎಷ್ಟೊಂದು ಕಾರ್ಯವನ್ನು ಮಾಡಲಾಕತ್ತಾರ ಅಂತ ಹೇಳ್ತಾ ಇದ್ದಾರೆ ಅಕ್ಕ. 10 दिन से हमारे साथ है, बहुत प्यार से सेवा कर रहे हैं। 10 ದಿನದಿಂದ ಅಕ್ಕವ್ರ ಜೊತೆಲಿ ಇದ್ಕೊಂಡು ಬಹಳ ಪ್ರೀತಿಯಿಂದ ಅವ್ರದ್ದು ಎಲ್ಲಾ ಊಟೋಪಚಾರ ಮಾಡೋದು ನೋಡೋದು ಎಲ್ಲ ಕಡೆ ಹೇಳೋದು ಅದನ್ನೇ ಮಾಡ್ತಾ ಇದ್ದಾರೆ ಕವಿತಾ ಅಕ್ಕವರು. ಅಷ್ಟು ಪ್ರೀತಿಯಿಂದ ಕಾಣ್ತಾರೆ. बहुत बहन अच्छी बहन जी आपको मिली है, ಅಂತ ಒಳ್ಳೆಯ ಅಕ್ಕ ನಿಮ್ಗೆ ಸಿಕ್ಕಾರ, ನಿಮ್ಮ ಭಾಗ್ಯ. जो ज्ञान आपको ये सुनाएंगे, ನೀವೆಲ್ಲರೂ ಈ ಜ್ಞಾನವನ್ನು ಕೇಳ್ರಿ. जो बाबा को याद करना सिखाएंगे, ತಂದೆಯನ್ನ ನೆನಪು ಮಾಡುವಂತದನ್ನ ಕಲಿಸ್ತಾರೆ. उसको करना है। ಅದನ್ನ ಮಾಡ್ಬೇಕು ತಾವು. ಯೋಗ ಮಾಡ್ರಿ, ಜ್ಞಾನ ಕೇಳ್ರಿ. आप लोग को तनाव रहता है, मुझे तो ಏನಾದ್ರೂ ಮನೆಯಲ್ಲಿ ಪ್ರೆಷರ್ ಇರ್ತದ, ತೊಂದರೆಯಿಂದ ಏನಾದ್ರು ಮನೆಯಿಂದ ಏನಾದ್ರು ತೊಂದರೆ ತೊಂದ್ರೆ ಐತೆ ಇರ್ತದ, ಶಾರೀರಿಕ ತೊಂದರೆ ಆಗಲಿ, ಪರಿವಾರ ತೊಂದರೆ ಆಗಲಿ, ಅಥವಾ ಹಳ್ಳಿಯೊಳಗೆ ತೊಂದರೆ ಆಗಲಿ, ಯಾವ್ದಾದ್ರು ಏನಾದ್ರು ಅನಿಸ್ತಾ ಫೀಲಿಂಗ್ ಆಗ್ತದ? रहता है। तो हमें ಯಾವ್ದಾರ ಪ್ರಕಾರ ತೊಂದರೆ ಇದೆನಾ? ಇಲ್ಲ ಇಲ್ಲ ನೈ नहीं रहता है, ನೈ रहता. नहीं रहता है। आप ಆದ್ರೂ ಇರ್ತದ ಸಂಸಾರಿಕ ಜೀವನದಲ್ಲಿ ಬರ್ತಾವ ಪರಿಸ್ಥಿತಿಗಳು ಬರ್ತಾವ. ಹಂಗೇನಿಲ್ಲ ಹಂಗೇನಿಲ್ಲ ಆ ಪ್ರಶ್ನೆ ಇಲ್ಲ. ನೀವು ಗೃಹಸ್ಥಿತಿಯಲ್ಲೇ ಇದ್ಕೊಂಡು ಏನಾದ್ರು ಶಾರೀರಿಕ ತೊಂದರೆ ಐತೇನೋ, ಮನೆಯೊಳಗೆ ಏನಾದ್ರು ಸಮಸ್ಯೆಗಳೇನು ಅಂತ ಕೇಳ್ತಾರ ಅವ್ರು. क्योंकि गांव में आधा तनाव तो यूं ही मुक्त है ना। ಹಳ್ಳಿಯೊಳಗ ಶಾರೀರಿಕ ತೊಂದರೆಯಿಂದ ಮುಕ್ತರಾಗಿರ್ತಾರ. ಅರ್ಧ ತನಾವ್ ಇರ್ತದ. हवा शुद्ध है, ಶುದ್ಧ ಗಾಳಿ ಇರ್ತದ, ವಾತಾವರಣ भोजन शुद्ध ಇರ್ತದ, है, ಊಟ ಸರಿ ಇರ್ತದ, समय पे सो भी जाते हैं, ಸಮಯಕ್ಕೆ ಸರಿಯಾಗಿ ಮಲ್ಕೋತೀರಿ, समय पे उठ भी जाते हैं, ಸಮಯಕ್ಕೆ ಸರಿಯಾಗಿ ಹೇಳ್ತೀರಿ, काम की भी इतनी भागदौड़ नहीं है। ಎಲ್ಲಾ ರೀತಿ ಕೆಲಸ ಮಾಡ್ತಿದ್ದಾರೆ. तो बाबा ने तो यही कहा है कि गांव गांव में भी मेरे बच्चे हैं। ಪ್ರತಿ ಹಳ್ಳಿಯಲ್ಲಿ ನನ್ನ ಮಕ್ಕಳಿದ್ದಾರ, ಭಗವಂತನ ಮಕ್ಕಳಿದ್ದಾರ. तो आप सब बाबा के इस स्थान जो बनाया है इसका लाभ लेना। ನೀವೇನಿದ್ರು ಬಾಬನ ಮಣಿಯನ್ನು ಕಟ್ಟಿಕೊಟ್ಟಾರ ಅನ್ನೋರು ಇದ್ರ ಸಂಪೂರ್ಣ ಲಾಭ ತಗೋರಿ ನೀವು ಅಂತ ಹೇಳ್ತಾರ. जैसे गांव में कोई डॉक्टर अस्पताल खुलता है ना, तो कोई ಹಳ್ಳಿಯಲ್ಲಿ ಡಾಕ್ಟರ್ ದವಾಖಾನೆ ತೆಗಿತಾರ, ಶಾರೀರಿಕ ದೂರ ಮಾಡ್ತಾರ. ಆದ್ರೆ ಮಾನಸಿಕ ರೋಗವನ್ನ ಭಗವಂತ ಬಂದು ಬಹುರೋಗಗಳ ವೈದ್ಯರಾಗಿರ್ತಕ್ಕಂಥ ಪರಮಾತ್ಮ ಇವ್ರ ಮುಖಾಂತರ ದವಾಖಾನೆ ಮಾಡ್ಯಾರ. ಇದಕ್ಕೆ ಹಾಸ್ಪಿಟಲ್ ಅನ್ಬಹುದು, ಇದು ಯೂನಿವರ್ಸಿಟಿ ಆಗಿದೆ, ಇದು ವಿಶ್ವವಿದ್ಯಾಲಯ ಆಗಿದೆ. मन का रोग कितने सारे है ना, ಮನಸ್ಸಿನ ರೋಗ ಎಷ್ಟು ಮಂದಿಗೆ ಐತಿ? इतने सारे रोग हैं। बहुत ज्यादा सोचता है आदमी, ಬಹಳ ವಿಚಾರ ಮಾಡ್ತಿರ್ತೀರಿ, छोटी छोटी बात में दुखी हो जाता है, ಸಣ್ಣ ಸಣ್ಣ ಮಾತಿಗೆ ದುಃಖ ಆಗ್ತದ. होता है ना। हाँ, फिर ತನಾವ್ ಅಂತ ಹೇಳ್ತಾರೆ. छोटी छोटी बात में हम किसी से झगड़ लेते हैं, ಸಣ್ಣ ಸಣ್ಣ ಮಾತಿಗೆ ಜಗಳ ಬರ್ತದ, ತೊಂದ್ರೆ गुस्सा आ ಆಗ್ತದ. जाता है। तो इन सब का इलाज क्या है? ಇದಕ್ಕೆಲ್ಲದಕ್ಕೆ ಔಷಧಿ ಅಂತಾರ. ये है, ये जो बाबा ने स्थान दिया, यहाँ पर जो हमारी बहनें ज्ञान सुनाएंगी, ಇಲ್ಲಿ ಬಂದವರಿಗೆ ಜ್ಞಾನ ಕೇಳಿದ್ರಪ್ಪ ಅಂದ್ರೆ ಅದರಿಂದ ಮುಕ್ತರಾಗ್ತೀವಿ. उसको हमें सुनना है। ಜ್ಞಾನ ಕೇಳ್ರಿ. और जब मन ठीक हो जाता है तो शरीर भी ಅವಾಗ ನಿಮ್ಮ ಮನಸ್ಸು ಒಳ್ಳೆಯದಾಗತ್ತ, ನಿಮ್ಮ ಶರೀರದ ಕಾಯಿಲೆಗಳು ದೂರ ಆಗ್ತಾವ. हंसता रहेगा ना। ठीक है, तो आपको भी सुनना है, और आपके जो गांव वाले हैं ನೀವು ಕೇಳ್ರಿ, ನಿಮ್ಮ ಊರಿನವ್ರಿಗೂ ಕೇಳ್ರಿ, ಅವ್ರನ್ನೂ ಕರ್ಕೊಂಬರ್ರಿ. उनको भी लेके आना है, ಅವ್ರನ್ನೆಲ್ಲರೂ ಕರ್ಕೊಂಬರ್ರಿ, ನಿಮ್ಮ ಪರಿವಾರ ताकि इनने ಸಂಬಂಧಿಕರನ್ನ. जो पुण्य किया ना, ये पूरा हॉल फुल होना चाहिए। ಅಜ್ಜವ್ರು ಪುಣ್ಯ ಮಾಡ್ಯಾರ, ಇದು ಎಲ್ಲಾರು ಪ್ರಾಪ್ತಿ ಆಗ್ಬೇಕಾದ್ರೆ ಅವ್ರೆಲ್ಲ ಕರ್ಕೊಂಬರ್ಬೇಕು, ಜ್ಞಾನ ಕೊಡಿಸ್ಬೇಕು. ठीक है, समझ में आ रहा है? ತಿಳಿತು? करेंगे ना, सुनाएंगे ना सभी को। और माउंट आबू तो बहुत सारे लोग गए इसमें से ना, बहुत सारे गए। तो ये भैया माउंट आबू से ही आए हैं। ಅವರು ಮಧುಬನಿಂದ ಬಂದಾರೆ. ನಾಗೇಶ್ ಅನ್ನೋರು ಪ್ರಾಪರ್ ಬೆಳಗಾವ್, ಆದ್ರೆ ಇರೋದು ಅವ್ರು 40 ವರ್ಷದಿಂದ 45 ವರ್ಷ ಆತ ಅಲ್ಲಿ ಮೌಂಟ್ ಆಬೂದಲ್ಲೇ ಇರ್ತಾರೆ. ನಾವು ಹೋದಾಗ ಎಲ್ಲರನ್ನೂ ಬಹಳಷ್ಟು ಪ್ರೀತಿ ಸ್ನೇಹದಿಂದ ಕಾಣ್ತಾರ. ಮತ್ತೆ ಅಕ್ಕವ್ರು ಕರ್ಕೊಂಡ್ ಬರ್ಲಕ್ಕ ಅವ್ರು ಕಾರಣೀಭೂತರ ಅವ್ರು. ಇಷ್ಟೇ. यहाँ हम किसको याद करते हैं? ज्योति बिंदु शिव बाबा, इसको याद करते हैं। ಶಿವ ಬಾಬನ್ನ ज्योति आप ये लगा के रखते हो ना, ज्योति है ना, शिव बाबा की यादगार है। तो जब हम बाबा को याद करते हैं तो बाबा की महिमा में हम क्या गाते हैं कि आप ही शांति के सागर हो, आप ही प्यार के सागर हो, ನೀವು ಪ್ರೀತಿಯ ಸಾಗರದ ಮಕ್ಕಳು, सुख के सागर। ಸುಖ ಸಾಗರದ ಮಕ್ಕಳು. तो ಸಿಗರೇಟ್ ಸೇದೋದು, ಗುಟ್ಕಾ ತಿನ್ನೋದು, ಅಂತ ದಿನ ನಿಮ್ಮ ಮನೇಲಿ ಐತೇನೋ ಅಂತ ಕೇಳ್ತಾರ ಈ ಊರಾಗ. तो
तो आप अपने घर वालों को लाएंगे ना, आपके जो है युगल क्या हुआ, ठीक है। तो जो भी घर में व्यसन ले रहा है उसको इतनी शक्ति मिलेगी शिव बाबा की कि वो उस व्यसन से मुक्त हो जाएगा। ಅವ್ರು ವ್ಯಸನದವ್ರನ್ನ ಕರ್ಕೊಂಡ್ ಬಂದ್ರಪ್ಪ ಅಂದ್ರೆ ಅದ್ರಿಂದ ಮುಕ್ತರಾಗ್ತಾರ, ಅವ್ರು ಕುಡಿಯೋದ್ರಿಂದ ಬಿಡ್ತಾರ, ಸಿಗೋದು ಬಿಡ್ತಾರ, ಅವ್ರ ಆರೋಗ್ಯ ಒಳ್ಳೇದಾಗತ್ತ. ಅದಕ್ಕೆ ಕರ್ಕೊಂಡ್ भगवान ಬಂದಿರ್ತಾರ. की शक्ति ना, भगवान का शक्ति मिलता ಹಾ, ಭಗವಂತನ ಶಕ್ತಿ ಸಿಗ್ತದ. तो चाहते हो ना, ಆ ರೀತಿ ಮಾಡ್ತಾರೆ. है इसलिए रोज वही तो इसलिए फिर यहाँ पे जो बाबा का ज्ञान सुनाते हैं उसको रोज सुनना, बाबा की शक्ति लेना, ದಿನಾಲು ಬನ್ರಿ, ಬಾಬಾ ಜ್ಞಾನ ಕೇಳ್ರಿ, ಶಕ್ತಿ ತೋರಿ, ಪರಮಾತ್ಮನಿಂದ ಶಕ್ತಿ ಪಡ್ಕೋರಿ, खुद भी खुश रखेंगे इससे, ನೀವು ಖುಷಿಯಾಗಿರ್ತೀರಿ, और घर में भी सब क्या हो जाएंगे ಮನೆಯವ್ರೆಲ್ಲರೂ खुश। ಖುಷಿ ಆಗ್ತಾರೆ. क्योंकि सबसे बड़ी चीज क्या चाहिए आजकल, ಖುಷಿ है ना, पैसा बात की बात है। ಎಲ್ಲಕ್ಕಿಂತ ದೊಡ್ಡದು ಏನಪ್ಪಾ ಅಂದ್ರೆ ಖುಷಿ. ನಗನಗತಾ ಇರ್ಬೇಕು ಮನೆಯೊಳಗೂ ಕೂಡ. खुशी है तो शरीर की बीमारी भी ಜೀವನದಲ್ಲಿ ಖುಷಿ ಇತ್ತಂದ್ರೆ ಎಲ್ಲಾ ರೋಗಗಳು ಹೋಗ್ಬಿಡ್ತದೆ, ಜಡ್ಡು ಹೋಗ್ಬಿಡ್ತದೆಲ್ಲ. नहीं होता है, क्या और लोग मन चिंतित। दुख है तो फिर थोड़ी सी बीमारी भी लगती बहुत बड़ा हो गया। ಸ್ವಲ್ಪ ಏನಾದ್ರೆ ಮನಸ್ಸು ದುಃಖಿ ಆಗ್ಬಿಡ್ತದ. तो यहाँ सबसे ज्यादा क्या मिलता है, खुशी। ಎಲ್ಲಕ್ಕಿಂತ ಹೆಚ್ಚು ಖುಷಿ ಸಿಗ್ತದೆ ಇಲ್ಲಿ. खुशी चाहिए, ಬೇಕಿಲ್ಲ ನಿಮ್ಗೆಲ್ಲ ಖುಷಿ ಜೀವನದಲ್ಲಿ? शांति चाहिए, ಶಾಂತಿ ಬೇಕಿಲ್ಲ? ठीक है, और क्या चाहिए, ज्ञान। ಜ್ಞಾನ ಬೇಕು. तो देखो हम भी इंदौर से बीजापुर के एक गांव में आए, बताइए ಮಧ್ಯಪ್ರದೇಶ ಎಲ್ಲಿ ಬಂದಾರ ಅವ್ರ ಅಕ್ಕವ್ರನ್ನ. ನಿಮ್ಮ ಪುಣ್ಯದ ಫಲ ಅದ, ನಿಮ್ಮ ಭಾಗ್ಯದ. ಅವ್ರೇನ್ ಸಾಧಾರಣ ಮೂರ್ತಿ ಇಲ್ಲ ಅವರು. ಹಾ. बाबा ने यहाँ भेजा है, तो इसीलिए भेजा है आपको पक्का करने के लिए। इस स्थान पे हमको रोज आना है। ಅದಕ್ಕೆ ದಿನಾಲು ಬರ್ರಿ, ಬಾಬಾ ಮುಳಿ ಕೇಳ್ರಿ, ಜ್ಞಾನ ಕೇಳ್ರಿ, ಎಲ್ಲರಿಗೂ ಜ್ಞಾನ ಕೊಡಿಸ್ರಿ ಅಂತ ಹೇಳ್ತಾರೆ ಅವ್ರು. और देखो कितने सारे भाई आए हमारे साथ, कितनी बहनें आई, कितने आए देखो, है ना। तो आप सबका कुछ पुण्य होगा ನಿಮ್ಮೆಲ್ಲರ ಪುಣ್ಯದ ಫಲ. कि बाबा ने अपना स्थान बनवाया है यहाँ, ऐसे ही तो नहीं बनवाते हैं, है ना? इनको प्रेरणा दी, ಅನ್ನೋರಿಗೆ ಪ್ರೇರಣೆ ಕೊಟ್ಟ ಭಗವಂತ ಆ ಪ್ರೇರಣೆಯಿಂದ ಇಷ್ಟೆಲ್ಲ ನೋಡಿ ರೆಡಿಮೆಂಟ್ ಮಾಡಿ ಕೊಟ್ಬಿಟ್ಟಾರೆ ನಿಮ್ಮ ಕ್ಲಾಸ್ ಕೇಳಕ್ಕೆ. ಏನು ತೊಂದರೆ ಇಲ್ಲ. ಎಲ್ಲ ಕಡೆ ಅಕ್ಕಂದಿರು ಮೊದಲು 8 ವರ್ಷ ಏನ್ ಮಾಡಿದ್ರು, ಹೋಗುದು ಬರುದು, ಆ ಮನೆ ಈ ಮನೆ ಎಲ್ಲಾ ಕಡೆ ಬಹಳಷ್ಟು ಪರಿಶ್ರಮ ಪಟ್ರು. ಅದಕ್ಕೆ ಫಲ ಅಣ್ಣವ್ರ ಕಾರಣ ಅದು. तो खुद भी खुश रहना है और पूरे गांव वालों को भी खुशी ನೀವು बांटना है। ಖುಷಿಯಾಗಿದೆ, ನೀವು ಬೇರೆ ಜನ ಮಾಡೋದು. ವರ್ಷದ ಸಂಕಲ್ಪ ಮಾಡಿ. चलो और बोलो मेरे साथ, मैं भगवान का बच्चा हूँ, ನಾನು ಭಗವಂತನ ಮಗುವಾಗಿದ್ದೀನಿ. भगवान के आशीर्वाद का हाथ भगवान का आशीर्वाद का हाथ मेरे सिर पर है, मेरे सिर पर है। भगवान आशीर्वाद दे रहे हैं, भगवान आशीर्वाद दे रहे हैं। बच्चे सफलता, बच्चे सफलता, तुम्हारा जन्म सिद्ध तुम्हारा जन्म सिद्ध अधिकार। अधिकार है। तो रोज क्या करना, सुबह उठ के ऐसे बाबा का हाथ रखवाना और इस वरदान को रिवाइज करना। ದಿನಾಲು ಮುಂಜಾನೆ ಎದ್ದ ಕೂಡಲೇ ಇದನ್ನ ತಲೆ ಮೇಗಿನ ಕೈ ಇಟ್ಕೊಂಡು ಭಗವಂತನಲ್ಲಿ ಈ ವರದಾನವನ್ನು ಪಡ್ಕೋರಿ. ನಿಮ್ಮ ಇಡೀ ಸಂಸಾರ ಸುಖಮಯ ಸಂಸಾರ ಆಗ್ತದ. ಆ ರೂಪದಲ್ಲಿ ಮಾಡಿದಂತ ಅಕ್ಕವರು ಆಶೀರ್ವಚನ ನೀಡಿದರು. ಎಲ್ಲರೂ ಚಪ್ಪಾಳೆ ಹಾಕಿ. ಅನ್ನೋರು ಮತ್ತೀಗ ಮುಂದೆ ಕೋಡಿ ಸಂಘ ಹೋಗುದಿದೆ ಅನ್ನೋರು ಅಕ್ಕವರು ಹೋಗ್ತಾರೆ. ನಾಳಿನ ದಿನ ಹೋಗ್ತಾರೆ ಅವ್ರು. ರಿಟರ್ನ್ ಜರ್ನಿ ಅದಾವ್ರು. ನಾಳೆ ಬೆಳಿಗ್ಗೆ ಈಗ ಸನ್ಮಾನ ಮಾಡಿ ಎಲ್ಲ ಬಹಳ ತಪಸ್ಸು ಮಾಡಿದಂತ ಅಕ್ಕವ್ರು ಇಲ್ಲಿ ಬಂದಿದ್ದಾರೆ. ಮದುವೆ ಹನ್ನೊಂದಕ್ಕೆ ಬಂದಿರ ಅಂತ ಇಲ್ಲಿ ಲುಗಾವ್ ಮಾಡ್ತಾರೆ. ಬಹಳ ತಪಸ್ವಿಗಳದಾರ. ಶೇಖರಣ ಭಗವಂತ ಬಂದಲ್ಲ ಅವ್ರು ಮಾಡ್ತಾರೆ. ಇನ್ನೂ ಶಾಲ ಇದು ಇಲ್ಲಿದ್ದವ್ರೆಲ್ಲ ನಿಮಗೆ ಹಾಲು ಅದರ ಇಟ್ಕೊಂಬ ನಾಗೇಶ್ ನೀವೇ ಮಾಡ್ತಾರೆ. ಅನ್ನತ್ತು ಇದೆಲ್ಲ ನಮ್ಮ ಮೌಂಟ್ ಅಜ್ಜವ್ರಿಗೆ ಮದುವೆಯಿಂದ ಆಶೀರ್ವಾದ ಮಾಡ್ತಾರೆ. ಹಾಕಿ ಮಾಲೆನ ಹಾಕಿ
स्टूडेंट्स उनको भी ट्रांसलेशन करना पड़ेगा। हाँ करता है हाँ ಧನ್ಯವಾದಗಳು. ಹಿಂಗೆ ಭಗವಂತ ಇನ್ನಷ್ಟು ಸೇವೆ ಮಾಡುವಂತ ಅವಕಾಶ ಕೊಡ್ಲಿ ಸದಾಕಾಲ. ಬರ್ರಿ ಮಾಡಿ ನೋಡಿ ಇಲ್ಲಕ್ಕ ಬಾಬಾ ಸೇವೆ ಇದೆ. जीवन की नैया कर दे प्रभु के हवाले, प्रभु के हवाले। जीवन की नैया कर दे प्रभु के हवाले, प्रभु के हवाले। जैसे हो जाए वैसे, जैसे हो जाए वैसे, इसको संभाले। ಚಂದ್ರಶೇಖರ್ ಭಾಯಿ जीवन की नैया कर दे प्रभु के हवाले, प्रभु के हवाले। ಚಂದ್ರಶೇಖರ್ ನಾವು नगर की जब ये तो विनाशी है, तू तो ऐसे धन्यवाद विनाशी है, जो ऐसा दिल में बसाए, दिल में बसाए, राहों में भर जाएंगे। ಅವ್ರಿಗೆಲ್ಲ ಅವರೇ ಮಾಡಿ बड़े पर से मिलता है प्रभु का इशारा, इसके सुसारी कर दे साहा तू सारा, अंबर के ಸರ್ ಬರ್ರಿ. ಬರ್ರಿ ಸರ್ ಬರ್ರಿ ಸರ್ ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಗುರುಗಳು ಬಂದಿದ್ದಾರೆ. ವಿದ್ಯಾಲಯ ಅವರಿಗೆ ಆರ್ಥಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸೋಣ. ಅವರಿಗೆ ಇನ್ನೊಂದು ತಮ್ಮ ಮಕ್ಕಳ ಮುಖಾಂತರ ಗೌರವ ಕೊಟ್ಟರು. ಅವ್ರ ಶಾಲೆ ಎಲ್ಲ ಬಳಗ ಬಂತು. ನೋಡಿ, ಯೋಗದ ತಪಸ್ಸಿನ ಬಲ ಇವತ್ತು ಇಂದೋರದಿಂದ ಮಧ್ಯಪ್ರದೇಶದಿಂದ ಅಕ್ಟೋಬರ್ನ ಈ ಯೋಗಾವಿ ಜನರಿಗೆ ಶಾಲಾ ಮಕ್ಕಳಿಗೆ ಸ್ಕೂಲ್ ಕ್ಲಾಸ್ ಹಾಂ ಆಯ್ತು ಅವರಿಗೆ ನಮ್ಮ ವಿದ್ಯಾಲಯ ಪರವಾಗಿ ಒಂದು ಜೋರಾದಂತ ಚಪ್ಪಾಳೆ. ಅವರು ಇಂದೋರ್ದಿಂದ ಬಂದಿದ್ದಾರೆ. ಅದು ನಮ್ಮ ಸೌಭಾಗ್ಯ ಹಾ, ಸೌಭಾಗ್ಯ ಸರ್, ನಿಜವಾಗಿ ಎಲ್ಲ ಸೌಭಾಗ್ಯ. ಅಕ್ಕಂದು ಮಾತೆಯದು ಪುಣ್ಯಫಲ ಇವರದೊಂದು ಯೋಗದ ಪರಿಣಾಮ, ಯೋಗದ ಪ್ರಭಾವ, ಅದರಿಂದ ಎಲ್ಲ ಆಕರ್ಷಣೆಗೆ ಬಂದಿದ್ದಾರೆ. ಯಾಕೋ ಅವ್ರು ಎಲ್ಲರೂ ಕರಿಬೇಕು ಒಂದು ವರ್ಷ ಟೈಮ್ ಅಂತ ಮಾಡಿದ್ದಾರೆ. 5 ನಿಮಿಷ ಬಂದೆ ನೋಡಿ ಎಷ್ಟು ತಯಾರು ನೋಡಿ, ಎಷ್ಟು ಮಾಡಿದ್ದಾರೆ. ಜನಕ್ಕಿಂತ ಎಲ್ಲ ಮಕ್ಕಳು ಬಿಜಾಪುರದಲ್ಲಿ ಸಹಿತ ಇದಕ್ಕಿಂತ ನಿಮ್ದು ಹೆಚ್ಚಾಯ್ತು. ಇಲ್ಲೇ ಮಕ್ಕಳ ಕರೆದು ಎಲ್ಲ ರೀತಿ ಹೊಸ ವರ್ಷ ಖುಷಿ ಮಾಡಿದ್ರು ಎಲ್ಲರಿಗೂ. ವಿಷಯದಲ್ಲಿ ಸಮಾಜ ಹಾಂ ಸ್ವಲ್ಪ ಹಾಗೆ ಹಾಕಿದ್ರು ಸರ್. ಹೊಡಿಯೋಣ. ಏನೋ ಫೋಟೋ ಹೊಡಿ. ಯಾರಿಗೆ ಗಂಗಾಧರ ಗಂಗಾಧರ ಮಾತಾಡ್ತೆ ಕುಂಡ್ರಿ ಸರ್ ಇದು ಕೊಡ್ರಿ ಗಂಗಾಧರ ಅದೇ ಒಂದೇ ನಿಮಿಷ ಕರ್ಕೊಂಡು पूर्वज आत्मा दूसरे ಬಿಜಾಪುರ ಫೌಂಡೇಶನ್ ಅನ್ನೋರು ಬಿಜಾಪುರ ಪ್ರಾರಂಭ ಮಾಡ್ಬೇಕಾದ್ರೆ ಅವರೇ ಈ ಒಂದು ಇದನ್ನ ಮಾಡಿ ಹುಡ್ಕೊಂಡ್ರು. ಅವರಿಂದ ಇಷ್ಟೆಲ್ಲ ಬೆಳೆದ ನೋಡಿದ್ರು ವಿಶಾಲ ರೂಪದಲ್ಲಿ. ಚಾಟ್ ಮೇಲೆ ಹಾಂ ಚಲೋ